ಅಥಣಿ ಜಿಲ್ಲಾ ಹೋರಾಟ ತೀವ್ರ. ಶಾಸಕರಿಗೆ ಸವಾಲು, ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕೋ ಎಚ್ಚರಿಕೆ. ಆಡಳಿತಾತ್ಮಕ ಕಾರಣಗಳಿಂದ ಅಥಣಿ ಪ್ರತ್ಯೇಕ ಜಿಲ್ಲೆಯಾಗಲಿ, ಪಕ್ಷಾತೀತ ಹೋರಾಟಕ್ಕೆ ಕರೆ. ಬೆಳಗಾವಿ ಗಡಿ ಭಾಗದ ಅಥಣಿಗೆ ಪ್ರತ್ಯೇಕ ಜಿಲ್ಲೆಯ ಮಾನ್ಯತೆ ಕೊಡಬೇಕೆಂಬ ಆಗ್ರಹ ಜನರೊಳಗೆ ಜ್ವಾಲೆಯಂತೆ ಏರಿದೆ. ನಮ್ಮ ಜಿಲ್ಲೆ ಅಥಣಿ ಘೋಷಣೆ ಮಧ್ಯೆ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಠಾಧೀಶರು, ರೈತ ಮುಖಂಡರು, ಕನ್ನಡಪರ ಸಂಘಟನೆಗಳು ಹಾಗೂ ಸಾಮಾನ್ಯರು ಒಟ್ಟುಗೂಡಿ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಇದು ಪಕ್ಷದ ಹೋರಾಟವಲ್ಲ, ಜನರ ಹೋರಾಟ. ವೇದಿಕೆಯಲ್ಲಿ ನಾಯಕರ ಮಾತು ಸ್ಪಷ್ಟವಾಗಿತ್ತು. ಇದು ರಾಜಕೀಯದ ಹೋರಾಟವಲ್ಲ, ಪಕ್ಷ, ಧರ್ಮ ಎಲ್ಲದರಾಚೆ ರೈತರು, ತಾಯಂದಿರು, ಯುವಕರು ಒಂದಾಗಿ ನಿಂತಿರೋ ನಿಜವಾದ ಜನಪರ ಹೋರಾಟ. ಪ್ರಸ್ತುತ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಬರುವುದೇ ಜನರಿಗೆ ಪೂರ್ಣ ದಿನದ ವ್ಯಯ, ಸಮಯ, ಹಣ, ಶಕ್ತಿ ಎಲ್ಲವೂ ನಷ್ಟ. ಆಡಳಿತಾತ್ಮಕ ಸುಗಮವಾಗಿ ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಅಥಣಿ ಜಿಲ್ಲೆ ರಚನೆ ಅತ್ಯಗತ್ಯ ಎಂಬ ಅಭಿಪ್ರಾಯವೇ ವೇದಿಕೆಯಲ್ಲಿ ಆಳವಾಗಿ ಕೇಳಿಬಂತು. ಶಾಸಕರಿಗೆ ನೇರ ಸವಾಲು. ರೈತ ಮುಖಂಡರು ವೇದಿಕೆಯಿಂದಲೇ ಅಥಣಿ ಮತ್ತು ಕಾಗವಾಡ ಶಾಸಕರಿಗೆ ಕಠಿಣ ಸಂದೇಶ ರವಾನಿಸಿದ್ರು. ಸಚಿವ ಸ್ಥಾನ ಸಿಗದಿದ್ರೆ ರಾಜೀನಾಮೆ ಕೊಡುತ್ತೇವೆ ಅಂತ ಹೇಳುವವರೇ ಈಗ ಅಥಣಿ ಜಿಲ್ಲೆಗಾಗಿ ಆ ತಾಕತ್ತು ತೋರಿಸಲಿ. ಮುಂದಿನ ಅಧಿವೇಶನದಲ್ಲಿ ಅಥಣಿ ಜಿಲ್ಲಾ ಘೋಷಣೆಗೆ ಗಟ್ಟಿಯಾದ ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಜನರು ಪ್ರಶ್ನೆ ಕೇಳದೇ ಇರಲ್ಲ ಎಂದು ಎಚ್ಚರಿಕೆ ಕೊಟ್ಟರು. ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕೋ ಎಚ್ಚರಿಕೆಯನ್ನು ಕೊಟ್ಟ ಹೋರಾಟಗಾರರು ಸರ್ಕಾರಕ್ಕೆ ಗಡುವು ಕೊಟ್ಟರು. ಅಥಣಿ ಜಿಲ್ಲೆ ಘೋಷಣೆಯಾಗದಿದ್ರೆ ಹೋರಾಟ ಉಗ್ರಗೊಳ್ಳಲಿದೆ. ನಾಳೆಯೇ ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಮುತ್ತಿಗೆ ಹಾಕಬೇಕಾಗುತ್ತೆ ಎಂದು ರೈತ ಸಂಘದ ಮುಖಂಡರು ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟರು. ಅಂತ್ಯದಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಅಥಣಿ ಜಿಲ್ಲೆ ಆಗಲೇಬೇಕು ಎಂಬ ಘೋಷಣೆಗಳ ನಡುವೆ ಮನವಿ ಪತ್ರವನ್ನ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಅಥಣಿಗೆ ತಕ್ಷಣ ಪ್ರತ್ಯೇಕ ಜಿಲ್ಲಾ ಮಾನ್ಯತೆ ನೀಡಬೇಕು. ಮುಖ್ಯ ಕಾರಣಗಳೆಂದರೆ ಪ್ರಸ್ತುತ ಜಿಲ್ಲಾ ಕೇಂದ್ರದ ದೂರದಿಂದ ಜನರಿಗೆ ಆಗುತ್ತಿರೋ ತೊಂದರೆ, ಆಡಳಿತಾತ್ಮಕ ಸುಲಭ ನಿರ್ವಹಣೆ, ಪ್ರಾದೇಶಿಕ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯದ ಅಗತ್ಯ. ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು. ಬೇಡಿಕೆ ಈಡೇರದಿದ್ರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಮತ್ತು ಮುಂದಿನ ಹೋರಾಟ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆ ಮುಖಂಡರಾದ ಶಶಿಕಾಂತ್ ಗುರೂಜಿ, ಕರವೇ ಅಧ್ಯಕ್ಷ ಶಬೀರ್ ಸಾತಬಚ್ಚೆ, ಅಪ್ಪು ಪೂಜೇರಿ, ಬಾಬು ಜತ್ತಿ, ರಾವ್ ಸಾಬ್ ಜಗತಾಪ್, ಸಿದ್ದಗೌಡ ಹಿಪ್ಪರಿಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಹಜರತ್ ಅಲಿ ಕಮಾಲ್ ನವಾರ್. ಸಕ್ಕರೆ ಜಿಲ್ಲೆ ಅಂತ ಹೇಳ್ತೀವಿ, ಆದ್ರೆ ಅದು ಹಿಂದೆ ಅಂತ ಇದ್ದು ಇವತ್ತು ಅಥಣಿಗೆ ನಾವು ಸಕ್ಕರೆ ಜಿಲ್ಲೆ ಅಂತೀವಿ. ಯಾಕಂದ್ರೆ ಇವತ್ತು 6 ಸಕ್ಕರೆ ಕಾರ್ಖಾನೆಗಳು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವಂತ ತಾಲೂಕು ಯಾವ್ದಾದ್ರೆ ಇದ್ರೆ ನಮ್ಮ ಅಥಣಿ ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇಂಥ ಅನೇಕ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವಿವತ್ತು ಬೆಳಗಾವಿಯಿಂದ ಕೆಲಸಕ್ಕೆ ಬರಬೇಕಾದ್ರೆ 200 ಕಿಲೋಮೀಟರ್ ದೂರ ಕ್ರಮಿಸ್ಕೊಂಡು ಬರಬೇಕು. ಒಬ್ಬ ಸಾಮಾನ್ಯ ನಾಗರಿಕ ಒಂದು ಸಣ್ಣ ಕೆಲಸಕ್ಕಾಗಿ ಜಿಲ್ಲೆಗೆ ಬರಬೇಕಾದ್ರೆ ಒಂದು ದಿನ ಹಾಳು ಮಾಡಿಕೊಂಡು ನೂರಾರು ರೂಪಾಯಿ ಹಾಳು ಮಾಡಿಕೊಂಡು ಇವತ್ತು ಕೆಲಸಕ್ಕಾಗಿ ಬರುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ನಾವು ಕೇಳ್ತಾ ಇರೋದು ನ್ಯಾಯಯುತವಾದದ್ದು. ಕೆಲವರು ಬೇರೆ ಬೇರೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅವರಿಗೆ ನೀವೆಲ್ಲ ಮಾಡಿ ಆದ್ರೆ ಅಥಣಿ ಇದು ಧರ್ಮಾತೀತ ಪಕ್ಷಾತೀತವಾಗಿ ಎಲ್ಲರ ನೇತೃತ್ವದಲ್ಲಿ, ಮಹಾತ್ಮರ ನೇತೃತ್ವದಲ್ಲಿ, ಪ್ರತಿಯೊಬ್ಬ ಹಿರಿಯರು, ರೈತರು, ತಾಯಂದರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ನಾನು ಕಾಗವಾಡ ಹಾಗೂ ಅಥಣಿಯ ಶಾಸಕರಿಗೆ ಇಲ್ಲಿಂದ ವಿನಂತಿ ಮಾಡ್ಕೊಳ್ತೀನಿ, ಅಧಿವೇಶನದಲ್ಲಿ ನೀವೆಲ್ಲ ಗಟ್ಟಿಯಾದಂತ ಧ್ವನಿಯನ್ನು ಎತ್ತಿ ಈ ನಾಡಿನ ಎಲ್ಲ ಮಹಾತ್ಮರು, ರೈತರು, ಅನ್ನದಾತರು, ಯುವಕರು ಪಕ್ಷಾತೀತವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ. ಅಥಣಿಯಿಂದ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕೆಲಸ ವ್ಯಕ್ತಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಬರ್ಬೇಕಂದ್ರೆ 1 ದಿನ ಮುರಿಯುತ್ತದ. ಏನಾದ್ರೂ ಕೆಲಸದ ನಾಳೆ ಮಾಡಿ ಕೊಡ್ತೀನಿ ಅಂದ್ರೆ 2 ದಿನ ಹೋಗ್ತದ, ಖರ್ಚು ವೆಚ್ಚ ಆಗ್ತದ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಆಡಳಿತಾತ್ಮಕ ದೃಷ್ಟಿಯಿಂದ ಅಥಣಿ ಜಿಲ್ಲೆಯನ್ನು ಮಾಡಿದ್ರೆ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ, ವ್ಯಾಪಾರಸ್ಥರಿಗೆ, ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಅಥಣಿ